ಭೋಜನಕೂಟ ರಾಜಕೀಯದಲ್ಲಿ ಇದು ಬರೀ ಊಟಕ್ಕೆ ಸೀಮಿತವಾಗಿಲ್ಲ. ಸಚಿವರು ಶಾಸಕರು ಒಂದ್ ಕಡೆ ಸೇರಿದ್ರೆ ಡಿನ್ನರ್ನಲ್ಲಿ ಮೇನ್ ಡಿಶ್ ಪಾಲಿಟಿಕ್ಸ್ ಆಗಿರುತ್ತೆ. ಇದು ನಿಜವೂ ಹೌದು. ನಿನ್ನೆ ಸಿಎಂ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ಮಹತ್ವದ ಚರ್ಚೆಗಳಿಗೆ ಸಾಕ್ಷಿಯಾಗಿದೆ. ಬದಲಾವಣೆಯ ಬಿರುಗಾಳಿಯ ಮಧ್ಯೆ ಸಚಿವ ಸಂಪುಟದ ಸರ್ಜರಿಯ ಸುಳಿವು ಸಿಕ್ಕಿದೆ. ಸಚಿವರ ಭೋಜನಕೂಟವನ್ನ ಕಮಲ ಪಡೆ ಟೀಕಿಸಿದೆ. ಡಿಸೆಂಬರ್ಗೆ ಆಗ್ಬೋದು. ಹಳಬರದ ಜನ ಇದಾರಲ್ಲ, ಅವಕಾಶ ಕೊಡ್ಬೋದು. ಕ್ರಾಂತಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಅಲ್ಲಿ 100 ಬಾಗಿಲುಗಳಾಗಿ ಅಲ್ಲಿ ಉಳಿದಿಲ್ಲ ಇನ್ನೂ ಪಕ್ಷದಲ್ಲಿ. ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಳಕ್ ಕರೆದಿದ್ರ. ಬಿಹಾರದ ಎಲೆಕ್ಷನ್ಗೆ ನೀವು ತನುಮಾನ ಇದ್ದಿದ್ದೆ ದನ ಕೊಡಬೇಕು ಅಂತ ಹೇಳಿ ಕಲೆಕ್ಷನ್ಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು. ಕ್ರಾಂತಿ 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 ಕಾಂಗ್ರೆಸ್ ಪಾಳೆಯದ ಕೆಲವರಿಗೆ ಇಷ್ಟವಾದ ಪದ, ಹಲವರಿಗೆ ಕಷ್ಟವಾಗಿರೋ ಬೆಳವಣಿಗೆ. ಇದರ ಮಧ್ಯೆ ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ಸಚಿವರ ಸಾಧನೆಗಳನ್ನ ಅರಿಯುವ ವೇದಿಕೆಯೂ ಆಗಿದೆ. ಜೊತೆಗೆ ವರ್ಷಾಂತ್ಯಕ್ಕೆ ಸಂಪುಟ ಕ್ರಾಂತಿಗೆ ಮುನ್ನುಡಿ ಬರೆಯುವ ಬಗ್ಗೆ ಸುಳಿವು ಸಿಕ್ಕಿದೆ. ಡಿನ್ನರ್ ಸಭೆಯಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ. ಸಚಿವರ ಸಾಧನೆಗಳ ಮಾಹಿತಿ ಪಡೆದು ದೆಹಲಿಗೆ ರವಾನೆ. ನಿನ್ನೆ ಸಚಿವರಿಗೆ ಸಿಎಂ ನೀಡಿದ್ದ ಡಿನ್ನರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರವೇ ಮೇನ್ ಡಿಶ್ ಆಗಿತ್ತು. ಹೈಕಮಾಂಡ್ ನಿರ್ದೇಶನದಂತೆ ನಡೆದ ಭೋಜನಕೂಟದಲ್ಲಿ ಸಚಿವರ ಕಾರ್ಯಸಾಧನೆಗಳ ಕಲೆ ಹಾಕಲು ಇದು ವೇದಿಕೆಯಾಗಿತ್ತು. ಹಲವು ಮಹತ್ವದ ಚರ್ಚೆಗಳಲ್ಲಿ ಸಂಪುಟ ಸರ್ಜರಿಯೇ ಪ್ರಮುಖ ಟಾಪಿಕ್ ಆಗಿತ್ತು. ಸಚಿವರ ಸಾಧನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಸಂಗ್ರಹಿಸಿದ್ದಾರೆ. ಸಚಿವರ ಸಾಧನೆಯ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಿದ್ದಾರೆ. ಜೊತೆಗೆ ಸಂಪುಟ ಪುನಾರಚನೆಗೆ ಸಿದ್ಧವಾಗಿರಿ ಅಂತ ಮಿನಿಸ್ಟರ್ಸ್ನ ಮಾನಸಿಕವಾಗಿ ಸಜ್ಜುಗೊಳಿಸಿದ್ದಾರೆ. ಸಂಪುಟ ಪುನಾರಚನೆಯೋ ಸರ್ಜರಿಯೋ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನೀಡುವ ಆದೇಶಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಸಚಿವರು ಸಿಎಂಗೆ ಮಾತು ನೀಡಿದ್ದಾರೆ. ಸಚಿವರಾಗಿ 2.5 ವರ್ಷಗಳ ಕಾಲ ನಾವು ಸರ್ಕಾರದ ಇಮೇಜ್ನ ಹೆಚ್ಚಿಸಿದ್ದೇವೆ. ಇದರಿಂದಾಗಿ ಲೋಕಸಭೆ ಮತ್ತು ಬೈ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷಕ್ಕೆ ಉತ್ತಮ ಫಲಿತಾಂಶ ಬಂದಿದೆ. ಮತದಾರರಲ್ಲಿ ಸರ್ಕಾರದ ಪರ ಉತ್ತಮ ಅಭಿಪ್ರಾಯ ಇದೆ. ಅಲ್ಲದೆ ಸಚಿವರಾಗಿ ಶಾಸಕರು ನಮ್ಮ ಪಕ್ಷದ ಕಾರ್ಯಕರ್ತರ ಮನವಿಗಳನ್ನ ಆಲಿಸಿದ್ದೇವೆ ಅಂತ ಸಚಿವರು ಸಿಎಂ ಮುಂದೆ ಹೇಳಿದ್ದಾರೆ. ಇನ್ನು ನಮ್ಮ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿವೆ. ಗ್ಯಾರಂಟಿಗಳು ಮತ್ತು ನಮ್ಮ ಸರ್ಕಾರದ ಬಗ್ಗೆ ಬಿಜೆಪಿಯವರು ಮಾಡಿರುವ ಅಪಪ್ರಚಾರಕ್ಕೆ ನಾವು ತಕ್ಕ ತಿರುಗೇಟು ನೀಡಿದ್ದೇವೆ ಅಂತ ಸಿಎಂ ಮುಂದೆ ಸಚಿವರೆಲ್ಲ ತಮ್ಮ ಕಾರ್ಯಸಾಧನೆಗಳನ್ನ ತೆರೆದಿಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿ, ರಾಮಲಿಂಗಾರೆಡ್ಡಿ ಸುಳಿವು. ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಎಂದ ಎಂಬಿ ಪಾಟೀಲ್. ಡಿನ್ನರ್ ಮೀಟಿಂಗ್ ಬಳಿಕ ವರ್ಷಾಂತ್ಯದ ಕ್ರಾಂತಿಯ ಬಗ್ಗೆ ಬಹುದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಡಿಸೆಂಬರ್ ತಿಂಗಳಲ್ಲಿ ಸಂಪುಟ ಪುನಾರಚನೆ ಆಗಲಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಸುಳಿವು ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಅದೇ ಹಳೆ ವಾದವನ್ನ ಮಂಡಿಸಿದ್ದಾರೆ. ಡಿಸೆಂಬರ್ಗೆ ಆಗ್ಬೋದು. ಹಳಬರದ ಜನ ಇದಾರಲ್ಲ, ಅವಕಾಶ ಕೊಡ್ಬೋದು. ಡಿಸೆಂಬರ್ಗೆ ಆಗ್ಬೋದು. ಹಳಬರದ ಜನ ಇದಾರಲ್ಲ, ಅವಕಾಶ ಕೊಡ್ಬೋದು. ಅಂಥದ್ದು ಯಾವುದೂ ಆಗ ಶಾಸಕರ ಅಭಿಪ್ರಾಯ ಇರ್ತದಲ್ಲ, ಅದ್ರ ಪ್ರಕಾರ ಮಾಡ್ತಾರೆ. ಬಿಜೆಪಿ ಅವರು ಹೇಳಿದ್ರು, ಅಕ್ಟೋಬರ್ ಹೇಳಿದ್ರು, ದಸರಾ ಹೇಳಿದ್ರು. ದಸರಾ ಮುಗಿತಲ್ಲ, ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ. ಕ್ರಾಂತಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಅಲ್ಲಿ 100 ಬಾಗಿಲುಗಳಾಗಿ ಅಲ್ಲಿ ಉಳಿದಿಲ್ಲ ಇನ್ನೂ ಪಕ್ಷದಲ್ಲಿ. ಇಲ್ಲಿ ಕ್ರಾಂತಿ ಏನ್ ಮಾಡ್ತಾರಲ್ಲ, 100 ಬಾಗಿಲಾಗಿರೋ ಮ್ಯಾಗಿನ ಕ್ರಾಂತಿ ಏನ್ ಬರ್ತದೆ? ಬಿಹಾರ ಎಲೆಕ್ಷನ್ಗೆ ಫಂಡಿಂಗ್ ಬಗ್ಗೆ ಚರ್ಚೆ, ಸಿಟಿ ರವಿ ಊಹೆ. ಕ್ರಾಂತಿ ಇಲ್ಲ ಅಂದ್ರೆ ವಾಂತಿಗೆ ಸಭೆ ಕರೆದಿದ್ರಾ? ಅಶೋಕ್ ಪ್ರಶ್ನೆ. ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಳಕ್ ಕರೆದಿದ್ರ. ಕ್ರಾಂತಿ ಸರ್ಜರಿ ಚರ್ಚೆಯ ಮಧ್ಯೆ ಸಿಎಂ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನ ವಿರೋಧ ಪಕ್ಷ ಬಿಜೆಪಿ ಬೇರೆಯದ್ದೇ ಆಂಗಲ್ ಅಲ್ಲಿ ನೋಡಿದೆ. ಬಿಹಾರ ಎಲೆಕ್ಷನ್ಗೆ ಫಂಡಿಂಗ್ ಮಾಡಲು ಡಿನ್ನರ್ ಸಭೆಯಲ್ಲಿ ಚರ್ಚೆ ನಡೆದಿದೆ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಊಹಿಸಿದ್ದಾರೆ. ಕ್ರಾಂತಿ ಇಲ್ಲ ಅಂದ್ರೆ ವಾಂತಿ ಮಾಡೋಕೆ ಡಿನ್ನರ್ ಸಭೆ ಕರೆದಿದ್ರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗೇಲಿ ಮಾಡಿದ್ದಾರೆ. ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಳಕ್ ಕರೆದಿದ್ರ. ಡಿನ್ನರ್ ತಿಂದ್ಬಿಟ್ಟು ವಾಂತಿ ಮಾಡಕ್ ಕರೆದಿದ್ರ. ಕ್ರಾಂತಿ ಇರೋದಕ್ಕೆ ಕರೆದಿರೋದು, ನೀವು ಬೆಂಬಲ ಮಾಡ್ಕೊಳೋದಕ್ಕೆ ಕರೆದಿರೋದು. ಅತಿವೃಷ್ಟಿ ಹಾನಿ ಚರ್ಚೆ ಆಗತ್ತೆ,
ಬೆಂಗಳೂರನ್ನು ಮುಳುಗಡೆ ಆಗ್ತಿರೋದು, ಪಾಟ್ ಹೋಲು, ಟ್ರಾಫಿಕ್ ಸಮಸ್ಯೆಗಳು ಚರ್ಚೆ ಆಗ್ತವೆ ಅಂತ. ನನಗೆ ಸಿಕ್ಕಿದ ಮಾಹಿತಿ ಇದು ಯಾವುದೂ ಚರ್ಚೆ ಆಗಿಲ್ಲ. ಗುತ್ತಿಗೆದಾರರು ಪತ್ರ ಬರೆದ ವಿಷಯವೂ ಚರ್ಚೆ ವಿಷಯ ಆಗಿಲ್ಲ. ಬದಲಿಗೆ ಬಿಹಾರದ ಎಲೆಕ್ಷನ್ಗೆ ನೀವು ತನುಮನ ಇದ್ದಿದ್ದೇ ದನ ಕೊಡಬೇಕು ಅಂಥೇಳಿ ಕಲೆಕ್ಷನ್ನಿಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಡಿಕೆಶಿ ಲಾಯಲ್ಟಿ ಠಕ್ಕರ್. ಕುರ್ಚಿ ಕಿತ್ತಾಟ, ಅಧಿಕಾರ ಹಂಚಿಕೆ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಪುಸ್ತಕ ಪ್ರಹಾರ ಮಾಡಿದ್ದಾರೆ. ಡಿಕೆಶಿ ಆಪ್ತ ಡೈರೆಕ್ಟರ್ ರಘು ರಚಿಸಿರೋ ಅ ಸಿಂಬಲ್ ಆಫ್ ಲಾಯಲ್ಟಿ ಎಂಬ ಪುಸ್ತಕವನ್ನ ನಾಳೆ ಬಿಡುಗಡೆ ಮಾಡಲಿದ್ದಾರೆ. ಈ ಪುಸ್ತಕದಲ್ಲಿ ವ್ಯಕ್ತಿ ಪೂಜೆ ಬಿಡೋಣ, ಪಕ್ಷ ಪೂಜೆ ಮಾಡೋಣ ಎಂಬ ಡಿಕೆ ಮಾತನ್ನೇ ಪುಸ್ತಕದ ಅಡಿಬರಹವಾಗಿ ಮುದ್ರಿಸಿರೋದು ಕಿಚ್ಚು ಹೊತ್ತಿಸಿದೆ. ಇದು ಸಿದ್ದು ಅಂಡ್ ಟೀಮ್ಗೆ ಕನಕಪುರ ಕಲಿ ಕೊಟ್ಟಿರುವ ಠಕ್ಕರ ಎಂಬ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಲಾಯಲ್ಟಿ ಪ್ರಶ್ನೆಯೋ, ಕ್ರಾಂತಿಯೋ, ಸರ್ಜರಿಯೋ ಅಥವಾ ಇದೆಲ್ಲ ವದಂತಿಯೋ? ಇದಕ್ಕೆಲ್ಲ ವರ್ಷಾಂತ್ಯದಲ್ಲಿ ಉತ್ತರ ಸಿಗಬಹುದೇನೋ? ಹೂ ನೋಸ್. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.